ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಜನವರಿ 14ನೇ ತಾರೀಕಂದು ನಮಗೆ ಧನುರ್ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇದೆ. ಸೊ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಎಳ್ಳು ಬೆಲ್ಲ ಹಂಚಿ ಶುದ್ಧವಾದ ಮಾತನಾಡಿ ಎಲ್ಲರ ಜೊತೆ ಸುಖ ಹಂಚ್ಕೊಳ್ಳಿ. ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮಗೆ ಅಧಿಕ ಲಾಭಗಳು ಅಂದರೆ ಪರಿಹಾರ ರೂಪದಲ್ಲಿ ನಿಮ್ಮ ಗ್ರಹಗತಿಗಳ ಅಶುಭ ಫಲಗಳು ಶುಭ ಫಲವಾಗಿ ಪರಿವರ್ತನೆ ಆಗೋಕ್ಕೆ ಸಹಾಯ ಆಗುತ್ತೆ. ಸೊ ಹ್ಯಾಪಿ ಸಂಕ್ರಾಂತಿ. ಈಗ ವಾರ ಭವಿಷ್ಯ ನಮಗೆ ಜನವರಿ 11ನೇ ತಾರೀಕಿಂದ 18ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಯಾವ್ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಗುರು ನಮಗೆ ಮಿಥುನ ರಾಶಿಯಲ್ಲಿಯೋ, ಕೇತು ಸಿಂಹ ರಾಶಿಯಲ್ಲಿಯೋ, ಮತ್ತೆ ಚಂದ್ರ ನಮಗೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬಲಹೀನನಾಗಿ ಅಥವಾ ನೀಚನಾಗಿ ನಂತರ ಧನುರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಆಗ್ತಾ ಇದೆ. ಧನುರಾಶಿಯಲ್ಲೇ ನಮಗೆ ಕುಜ ಮತ್ತೆ ಬುಧ ಈ ವಾರದಲ್ಲಿ ಸಂಚಾರ. ಸೂರ್ಯ ಮತ್ತೆ ಮಕರ ರಾಶಿಗೆ ಪ್ರವೇಶ. ಶುಕ್ರನು ಸೂರ್ಯನ ಜೊತೆ ಒಟ್ಟಾಗಿ ಮಕರ ರಾಶಿಯಲ್ಲಿ ಯುತಿಯಾಗಿರುತ್ತೆ. ನಂತರ ನಮಗೆ ರಾಹು ಕುಂಭ ರಾಶಿಯಲ್ಲಿಯೂ ಮೀನ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾರೆ. ಸೊ ಇದು ನಮಗೆ ಈಗ ವಾರದ ಗ್ರಹಗತಿಗಳು ಯಾವ ಯಾವ ಪರಿಸರದಲ್ಲಿದೆ ಅಂತ. ಈಗ ನಮಗೆ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ನೋಡಿ, ಸಿಂಹರಾಶಿ. ಈಗ ಸಿಂಹರಾಶಿಯವರಿಗೆ ನಮಗೆ 4ನೇ ಮನೆ 5ನೇ ಮನೆಯಲ್ಲಿ ಚಂದ್ರ ಸಂಚಾರ. 4ರಲ್ಲಿ ನೀಚನಾದಾಗ 12ನೇ ಮನೆ ಅಧಿಪತಿ. ಸೊ ತಾಯಿ ಆರೋಗ್ಯ ಅಥವಾ ವಾಹನಕ್ಕಾಗಿ ಖರ್ಚು ಅಥವಾ ಮನೆಗಾಗಿ ಖರ್ಚು, ಈ ಸಣ್ಣ ಪುಟ್ಟ ಏನಾದರೂ ಬರೋ ಅಂತ ಚಾನ್ಸ್ ಇರುತ್ತೆ. ಹಾಗಾಗಿ ಚಂದ್ರ ಶಾಂತಿ ಅಗತ್ಯ. ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಈ ವಾರದಲ್ಲಿ ಶಿವನಿಗೆ ಬಿಲ್ವಾರ್ಚನೆ ಅಥವಾ ಜಲಾಭಿಷೇಕ ಮಾಡಿಸಿ ಅಥವಾ ಒಂದು ಅನ್ನದಾನ ಮಾಡಿ. ಬಡವರಿಗೆ ಒಂದು ಅನ್ನದಾನ ಮಾಡೋದ್ರಿಂದ ಅದಕ್ಕೆ ನಿಮಗೆ ಚಂದ್ರ ಪರಿಹಾರ ಆಗುತ್ತೆ. ತಾಯಿ ಸೇವೆ ಮಾಡೋದ್ರಿಂದ ಕೂಡ ಚಂದ್ರ ಪರಿಹಾರ ಆಗುತ್ತೆ. ನಂತರ ನಮಗೆ ಪಂಚಮದಲ್ಲಿ ಕುಜ ಮತ್ತೆ ಬುಧ ಸಂಚಾರ ಮಾಡ್ತಾ ಇದೆ. 5ನೇ ಮನೆ ನೋಡಿ, ನಿಮ್ಗೆ 2 ಮತ್ತು 11ನೇ ಮನೆ ಬುಧ ಪಂಚಮದಲ್ಲಿ ಇದ್ರೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಏನಾದರೂ ಇನ್ಕಮ್ ಮಾಡೋದಿದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಪಂಚಮದಲ್ಲಿ ನಿಮ್ಗೆ ಸಾಮರಸ್ಯ ಪ್ರೀತಿ ಪ್ರೇಮಕ್ಕೆ ಬುಧ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಾಗಾಗಿ ಆ ವಿಷಯಕ್ಕೆ ಬುಧ ಪರಿಹಾರ ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನೋಡಿ, ದಿನನಿತ್ಯ ಸಿಂಹರಾಶಿಯವರು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇದ್ರೆ ಕುಟುಂಬ ಮತ್ತು ಲಾಭ ಸ್ಥಾನಾಧಿಪತಿ ಬುಧನೇ ಆಗ್ತಾನೆ. ಸೊ ಹಾಗಾಗಿ ನಿಮಗೆ ಬುಧನಿಂದ ಅನುಕೂಲಕರ ರಿಸಲ್ಟೇ ಸಿಗುತ್ತೆ. ನಂತರ ಪೂಜಾ ಪಂಚಮದಲ್ಲಿ ಅದು ಧನುರ್ ರಾಶಿ ಪರಿಸರದಲ್ಲಿ ಉತ್ತಮ ರಿಸಲ್ಟೇ ಕೊಡುತ್ತೆ. ಭೂಮಿಯಿಂದ, ವಾಹನದಿಂದ, ಅಣ್ತಮ್ಮಂದ್ರಿಂದ, ಧೈರ್ಯ ಸ್ಥೈರ್ಯ ಇದೆಲ್ಲದಕ್ಕೂ ಒಳ್ಳೆ ಫಲನೇ ಕೊಡ್ತಾ ಇದೆ. ಈಗ ಸೂರ್ಯ ನಿಮಗೆ 6ನೇ ಮನೆ ಪ್ರವೇಶ. ಸಿಂಹರಾಶಿಗೆ ಅಧಿಕಾರ ಪ್ರಾಪ್ತಿ. ಸೊ ಸಿಂಹರಾಶಿಯವರಿಗೆ ಯಾರೇ ಇದ್ರೂ ಕೆಲಸದಲ್ಲಿ ಉನ್ನತಿ ಸಿಗುತ್ತೆ, ಕೆಲಸದಲ್ಲಿ ಬಡ್ತಿ ಸಿಗುತ್ತೆ. ಈ ತಿಂಗಳೆಲ್ಲ ನಿಮಗೆ ಸೂರ್ಯನಿಂದ ಬಲ ಚೆನ್ನಾಗಿದೆ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಸಿಂಹರಾಶಿಯವರಿಗೆ ಯಾವಾಗಲೂ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಸೊ ಹಾಗಾಗಿ ಜನವರಿ 14ರಿಂದ ಫೆಬ್ರವರಿ 14 ಒಳಗಡೆ ಯಾರಿಗೆ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ ಅವರಿಗೆ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಕೆಲಸದಲ್ಲಿ ಹೊಸ ಕೆಲಸ, ನೂತನ ಕೆಲಸ ಆಗ್ಬೋದು ಅಥವಾ ಕೆಲಸದಲ್ಲಿ ಸ್ಟೆಬಿಲಿಟಿ ಬೇಕು ಅಂದರೆ ಓವರ್ ಆಲ್ ನಿಮಗೆ ಸೂರ್ಯನಿಂದ ಲಾಭ ಚೆನ್ನಾಗಿದೆ. ಆದರೆ ಶುಕ್ರ 6ನೇ ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಕೆಲಸದಲ್ಲಿ ಬದಲಾವಣೆ ಮಾಡುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರೆಸ್ ಕೊಟ್ಬಿಡುತ್ತೆ. ಶುಕ್ರಲ್ಲಿ ಸಿಂಹರಾಶಿಯವರಿಗೆ ಶುಕ್ರ 3ನೇ ಮನೆ ಅಧಿಪತಿ, ನಂತರ ಕರ್ಮಾಧಿಪತಿ ಆಗುತ್ತೆ. ನೋಡಿ, ಸೂರ್ಯ 3 ಮತ್ತು ಕರ್ಮಾಧಿಪತಿಯಾಗಿ ಸೂರ್ಯನೊಟ್ಟಿಗೆ 6ರಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಅಥವಾ ಟ್ರಾನ್ಸ್ಫರ್ಸು ಏನಾದರೂ ಒಂದು ಸಾಧ್ಯತೆ ಇದೆ. ಬಟ್ ಸೂರ್ಯ ನಿಮಗೆ ಅದು ನಿಮ್ಮ ಲಾಭಕ್ಕೋಸ್ಕರನೇ ಮಾಡಿಕೊಡುತ್ತೆ. ಸೊ ಓವರ್ ಆಲ್ ತಗೊಂಡಾಗ ನಮಗೆ ಶುಕ್ರನಿಗೆ ಪರಿಹಾರ, ಬುಧನಿಗೆ ಪರಿಹಾರ ಆಗುತ್ತೆ ಇದೆ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಕೇತು ಮತ್ತು ಸಪ್ತಮದಲ್ಲಿ ರಾಹು. ಸಪ್ತಮದ ರಾಹು ವ್ಯಾಪಾರ ವ್ಯವಹಾರಗಳಿಗೆ ಚೆನ್ನಾಗಿದೆ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪತಿ ಪತ್ನಿಯಲ್ಲಿ ಕೊಡುತ್ತೆ. ಅಂದರೆ ಒಂದು ಡೌಟ್ ಕ್ರಿಯೇಟ್ ಮಾಡುತ್ತೆ ಎಲ್ಲ ವಿಷಯಕ್ಕೂ. ಹಾಗಾಗಿ ರಾಹು ಪರಿಹಾರ ಅಗತ್ಯ ಇದೆ. ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಮಾಡೋದಾಗಲಿ ಅಥವಾ ಮೂಲಂಗಿ ದಾನ ಮಾಡೋದಾಗಲಿ, ಇದರಿಂದ ರಾಹು ಪರಿಹಾರ ಆಗುತ್ತೆ. ಅದೇ ಥರನೇ ಕೇತುಗೋಸ್ಕರ ಬೀದಿಗಳಿಗೆ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದ್ರಿಂದ ಕೇತು ಪರಿಹಾರಗಳಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ. ಯಾವುದೇ ಕೆಲಸ ಕಾರ್ಯಗಳು ಅಥವಾ ಸಮಯ ತುಂಬ ಚೆನ್ನಾಗಿದೆ ಅಂದರೂ ವಿಘ್ನಗಳು ಮಧ್ಯೆ ಮಧ್ಯೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶನಿ ಶಾಂತಿ ಅಗತ್ಯ. ಸೊ ಶನಿಗೆ ರಾಮರಕ್ಷಾ ಸ್ತೋತ್ರ ಹೇಳ್ಕೋಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ತಕ್ಕ ಮಟ್ಟಿಗೆ ಶನಿ ಶಾಂತಿ ಆಗುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ 3 ಮತ್ತು 4ರಲ್ಲಿ ಚಂದ್ರ ಸಂಚಾರ. 11ನೇ ಮನೆ ಅಧಿಪತಿ 3ರಲ್ಲಿ ಇದ್ರೆ ಕೆಲಸ ಕಾರ್ಯಗಳಿಂದ ಓಡಾಟ ಹೆಚ್ಚಾಗೋದು. ಅಣ್ತಮ್ಮಂದ್ರು ಅಥವಾ ಅಕ್ಕ ತಂಗಿರು, ಚಂದ್ರ ಈಗ ಅಂದರೆ ಫೆಮಿನಿನ್ ಆಗಿರೋದ್ರಿಂದ ಅಕ್ಕ ತಂಗಿರು ವಿಷಯದಲ್ಲಿ ಏನಾರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು. ಯಾಕಂದರೆ ನೀಚನಾಗ್ತಾನೆ 3ರಲ್ಲಿ ಚಂದ್ರ. ಸೊ ಹಾಗಾಗಿ ಚಂದ್ರ ಶಾಂತಿ ಅಗತ್ಯ. ಸೊ ಅಕ್ಕ ತಂಗಿರ ಈ ಹಬ್ಬಕ್ಕೆ ಕರೆದು ಅವ್ರಿಗೆ ಏನಾದರೂ ಉಪಹಾರ ಕೊಡೋದ್ರಿಂದ ಅಥವಾ ಅವ್ರಿಗೆ
ಏನಾದರೂ ಒಂದು ಗಿಫ್ಟ್ ಕೊಡೋದ್ರಿಂದ ಕೂಡ ನಿಮಗೆ ಚಂದ್ರಶಾಂತಿ ಆಗುತ್ತೆ. ಅದೇ ಥರನೇ ತಾಯಿ ಸೇವೆ ಮಾಡೋದು, ತಾಯಿಗೆ ಏನಾದರೂ ಉಪಹಾರ ಕೊಡೋದು, ಅದರಿಂದನೂ ಚಂದ್ರಶಾಂತಿ ಆಗುತ್ತೆ. ಶಿವನ ಆರಾಧನೆ ಮಾಡೋದ್ರಿಂದ ಕೂಡ ಚಂದ್ರಶಾಂತಿ ಆಗುತ್ತೆ. ಇನ್ನು 4ರಲ್ಲಿ ಕುಜ ಬುಧ ಯುತಿ. ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಕರ್ಮಾಧಿಪತಿ 4ರಲ್ಲಿರೋದ್ರಿಂದ ಭೂಮಿ ವಿಷಯಗಳಲ್ಲಿ ಏನಾದರೂ ಶುಭ ಸುದ್ದಿ ಸಿಗುತ್ತೆ. ಮತ್ತೆ ವಾಹನ, ಭೂಮಿ, ನಿಮ್ಮ ಮನೆ ಇಂಟೀರಿಯರ್ ಏನಾದರೂ ಡೆಕೋರೇಷನ್ ಮಾಡಿಸ್ಬೇಕು ಅಥವಾ ಸಾಲಕ್ಕೆ ಅಪ್ಲೈ ಮಾಡಿದ್ದೀರಾ, ಅದು ವೆಯ್ಟ್ ಮಾಡ್ತಾ ಇದ್ದೀರಾ, ಇಂಥ ವಿಷಯಗಳಿಗೆ ಬುಧ ನಿಮಗೆ 4ನೇ ಮನೆಯಲ್ಲಿ ಉತ್ತಮ ರಿಸಲ್ಟ್ ಕೊಡುತ್ತೆ. ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ 4ನೇ ಮನೆ ಬುಧ. ಹಾಗೆ ಕುಜ ಕೂಡ ಧನುರಾಶಿಯಲ್ಲಿ ಉತ್ತಮ ರಿಸಲ್ಟೇ ಕೊಡುತ್ತೆ. ಯಾಕಂದ್ರೆ ನಿಮಗೆ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ, ಆಕಸ್ಮಿಕ ಲಾಭಗಳನ್ನು ಉಂಟು ಮಾಡುವಂಥ ಚಾನ್ಸ್ ಇರುತ್ತೆ ನಮಗೆ ಕುಜ. ಇನ್ನು ಪಂಚಮ ನಿಮ್ಮ ಕ್ರಿಯೇಟಿವಿಟಿ, ಮಕ್ಕಳು, ಪೂರ್ವ ಪುಣ್ಯ ಸ್ಥಾನ. ಇಲ್ಲಿ ನಿಮಗೆ ಸೂರ್ಯ ಈಗ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದೆ ಈ ವಾರದ 14ನೇ ತಾರೀಕು. ಹಾಗಾಗಿ 14ನೇ ತಾರೀಕು ನಂತರ ನಿಮಗೆ ಸೂರ್ಯ ಶುಕ್ರರ ಯುತಿ. ಸೂರ್ಯನಿಂದ ಲಾಭ ಚೆನ್ನಾಗಿದೆ. ಯಾಕಂದ್ರೆ ನಿಮಗೆ ಕನ್ಯಾ ರಾಶಿಯವರಿಗೆ 12ನೇ ಮನೆ ಅಧಿಪತಿಯಾಗಿ 5ರಲ್ಲಿ ಇದ್ರೆ ಇಲ್ಲಿ ನಮಗೆ ಪ್ರೀತಿ, ಪ್ರೇಮ, ಸಾಮರಸ್ಯ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಆಗುತ್ತೆ. ಶುಕ್ರ ಪಂಚಮದಲ್ಲಿ ಅಂತ ಲಾಭದಾಯಕವಾಗಿರಲ್ಲ, ಬಟ್ ಯಾವಾಗ ಪ್ರೀತಿ, ಪ್ರೇಮ, ಸಾಮರಸ್ಯಕ್ಕೆ ಚೆನ್ನಾಗಿದೆ. ಬಟ್ ಹಣಕಾಸು ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ 2 ಮತ್ತು 9ನೇ ಮನೆ ಅಧಿಪತಿ ಪಂಚಮಕ್ಕೆ ಹೋದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ನಿಧಾನ ಆಗೋದಿರುತ್ತೆ. ಹಾಗಾಗಿ ಕೆಲಸದ ವಿಷಯ ಬಂದಾಗ ಶುಕ್ರಗೋಸ್ಕರ ಈ ಹಬ್ಬದ ದಿವಸ ಅಥವಾ ಅಕ್ಕಪಕ್ಕ ಮುತ್ತೈದರನ್ನು ಮನೆ ಕರೆದಿ ಅವರಿಗೆ ಅಲಂಕಾರಿಕ ವಸ್ತುಗಳನ್ನು ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಅನುಕೂಲಕರವಾಗಿರುತ್ತೆ. ಇನ್ನು ಸಪ್ತಮದಲ್ಲಿ ಶನಿ ಸ್ಟೆಬಿಲಿಟಿ ಕೆಲಸದಲ್ಲಿ ಖಂಡಿತ ಕೊಡುತ್ತೆ. 6ನೇ ಮನೆ ರಾಹು ಒಳ್ಳೆ ಪೊಸಿಷನ್ನು, ನಿಮಗೆ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್, ಉತ್ಸಾಹ ಕೊಡುತ್ತೆ. ಇನ್ನು 12ನೇ ಮನೆ ಕೇತು ಧರ್ಮಕ್ಷೇತ್ರಗಳಿಗೆ ಭೇಟಿ ಅಥವಾ ಧರ್ಮ ಕಾರ್ಯಗಳಿಗೆ ಪ್ರೇರೇಪಿಸುತ್ತೆ ನಿಮಗೆ. ಸೊ ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆದಾಗಲಿ. ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ 2 ಕುಟುಂಬ ಸ್ಥಾನದಲ್ಲಿ ಚಂದ್ರ ನೀಚನಾಗ್ತಾನೆ. ಜೊತೆಗೆ ನಿಮಗೆ ಕರ್ಮಾಧಿಪತಿ ಆಗುತ್ತೆ ಚಂದ್ರ. 10ನೇ ಮನೆ ಅಧಿಪತಿಯಾಗಿ ನಿಮಗೆ 2ನೇ ಕುಟುಂಬ ಸ್ಥಾನದಲ್ಲಿ ನೀಚನಾದಾಗ ನಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಥವಾ ಹಣಕಾಸು ಬರೋದು ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಚಂದ್ರಗೋಸ್ಕರ ಶಿವನ ಆರಾಧನೆ ಮಾಡೋದು, ತಾಯಿ ಸೇವೆ ಮಾಡೋದು, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದು, ಇದರಿಂದ ಸ್ವಲ್ಪ ಚಂದ್ರಶಾಂತಿ ಆಗುತ್ತೆ. ನಂತರ 3ನೇ ಮನೆಯಲ್ಲಿ ಕುಜ, ಅಣ್ಣ ತಮ್ಮನಿಂದ ಲಾಭ, ಭೂಮಿಯಿಂದ ಲಾಭ. ಸೊ 3ನೇ ಮನೆಯಲ್ಲಿ ನಮಗೆ ಬುಧ ನೋಡಿ 12ನೇ ಮನೆ ಅಧಿಪತಿ 3ರಲ್ಲಿದೆ. ಮತ್ತೆ ನಿಮಗೆ ತುಲಾ ರಾಶಿಯವರಿಗೆ ಭಾಗ್ಯಾಧಿಪತಿನೂ ಬುಧನೇ ಆಗ್ತಾನೆ. ಸೊ ನಿಮಗೆ ಏನಾದರೂ ವೀಸಾ ಕಾಯ್ತಾ ಇದ್ರೆ ಅಥವಾ ಏನಾದರೂ ಫಾರಿನ್ಗೆ ಹೋಗಬೇಕು ಅಥವಾ ಹೈಯರ್ ಎಜುಕೇಷನ್ ಫಾರಿನ್ಗೆ ಹೋಗಬೇಕು, ದೂರ ಪ್ರಯಾಣಗಳು, ಇಂಥದಕ್ಕೆ ಬುಧ ನಿಮಗೆ ಅನುಕೂಲಕರವಾಗಿರುತ್ತೆ. ಆದರೆ 3ನೇ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ವಿದ್ಯಾಭ್ಯಾಸಕ್ಕೆ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ಕುಜಿನ ಜೊತೆ ಇರೋದ್ರಿಂದ ನಿಮ್ಮ ಮಕ್ಕಳ ಜೊತೆ ವಾದ ವಿವಾದ ಆಗೋ ಚಾನ್ಸ್ ಇರುತ್ತೆ ಕುಟುಂಬದಲ್ಲಿ. ಅದೇ 2ನೇ ಮನೆ ಅಧಿಪತಿ ಕುಜ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ವಾದ ವಿವಾದ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಮಾತಿಂದ ಕುಟುಂಬದವರಿಗೆ ಹರ್ಟ್ ಆಗೋ ಚಾನ್ಸ್ ಇರುತ್ತೆ. ಎಚ್ಚರಿಕೆ ವಹಿಸಿ. ನಿಮ್ಗೀಗ ಗುರು ಭಾಗ್ಯದಲ್ಲಿದೆ, ಭಾಗ್ಯದಿಂದ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಿದೆ, ಅದು ಅತ್ಯುತ್ತಮವಾಗಿದೆ. ಸೊ ಆರೋಗ್ಯ ವೃದ್ಧಿಗಾಗಲಿ, ಎಲ್ಲ ರೀತಿ ಶುಭ ಕಾರ್ಯಗಳಿಗೆ ಎಲ್ಲ ರೀತಿಗೂ ನಿಮಗೆ ಅನುಕೂಲಕರವಾಗಿದೆ. ಇನ್ನು ಸೂರ್ಯ ತುಲಾ ರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯ ಶುಕ್ರರ ಯುತಿ. ಸೊ ವಾಹನಕ್ಕೆ, ಪ್ರಾಪರ್ಟಿಗೆ, ಇಂಥ ವಿಷಯಗಳಿಗೆ ಶುಕ್ರ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ನು, ಬಡ್ತಿ ಇಂಥದಕ್ಕೆ ರವಿ ಅನುಕೂಲ ಮಾಡಿಕೊಡುತ್ತೆ. ಆದರೆ ಒಂದೇನಂತಂದರೆ 4ನೇ ಮನೆ ಅಂದರೆ ಸುಖ ಸ್ಥಾನ. ಮನೆಯಲ್ಲಿ ಸ್ವಲ್ಪ ನಿಮ್ಮ ತಂದೆಗೋ ನಿಮ್ಮ ಪತ್ನಿಗೋ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಓವರ್ ಆಲ್ ತುಲಾ ರಾಶಿಯವರಿಗೆ ಈ ವಾರ ಲಾಭದಾಯಕವಾಗಿದೆ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ, ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಯಲ್ಲಿಯೂ ಮತ್ತು 2ನೇ ಮನೆಯ ಸಂಚಾರ. ಭಾಗ್ಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ನೀಚನಾದಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನಿಮಗೂ ಸ್ವಲ್ಪ ಮಾನಸಿಕ ಒತ್ತಡ ಬರಬಹುದು 2-3 ದಿನ ವಾರದಲ್ಲಿ. ವಾರ ಅಂತ ಹಬ್ಬ ಕಳ್ಕೊಂಡ್ಮೇಲೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಧನಭಾವ, ಕುಟುಂಬ ಭಾವ, ಕುಜಿನ ಜೊತೆ ಚಂದ್ರ ಸೇರುತ್ತೆ, ಗುರು ಮನೆಯಲ್ಲಿ ಇರುತ್ತೆ, ಗುರು ದೃಷ್ಟಿನೂ ಬೀಳುತ್ತೆ. ಇವಾಗ ನಮಗೆ ಗುರು ದೃಷ್ಟಿ ಕುಜಿನ ಮೇಲೆ ಬಿದ್ದಿದೆ. ಮತ್ತೆ ಬುಧ ಕೂಡ ನೋಡಿ, ಬುಧ ಗುರು ಇಬ್ರು ಎಕ್ಸ್ಚೇಂಜ್ ಆಫ್ ಲಾಟ್ಸು, ಪರಿವರ್ತನೆ ಇವಾಗ ಉಂಟಾಗಿದೆ. ಸೊ ವೃಶ್ಚಿಕ ರಾಶಿಯವರಿಗೆ ಧನಭಾವದಲ್ಲಿ ಯಾವಾಗ ಎಕ್ಸ್ಚೇಂಜ್ ಆಗಿದೆಯೋ ಸೊ ಇನ್ಕಮ್ಗೆ ಚೆನ್ನಾಗಿದೆ, ವಾಹನ ಖರೀದಿಗೆ ಚೆನ್ನಾಗಿದೆ, ಅಥವಾ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ತಗೋತಾ ಇದ್ದೀನಿ ಅದಕ್ಕೆ ಚೆನ್ನಾಗಿದೆ. ಸೊ ಅಣ್ಣ ತಮ್ಮಂದಿರಿಂದ ಸಪೋರ್ಟ್ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಓವರ್ ಆಲ್ ತೊಗೊಂಡಾಗ ನಿಮಗೆ ಕುಜ ಆಗಲಿ ಅಥವಾ ಬುಧ ಆಗಲಿ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಬಟ್ 2ನೇ ಮನೆಯಲ್ಲಿ ಬುಧ ವಿದ್ಯಾಭ್ಯಾಸಕ್ಕೆ ಅಥವಾ ಮಾತುಕತೆಗೆ ಅಂದರೆ ಅಗ್ರಿಮೆಂಟ್ ಏನಾರ ಮಾಡಿಸ್ಕೊತೀನಿ ಅಂದರೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಎಕ್ಸ್ಪರ್ಟ್ ಸಲಹೆ ತಗೊಂಡು ಅದರಿಂದ ಮುಂದುವರಿಯೋದ್ರಿಂದ ನಿಮಗೆ ಲಾಭದಾಯಕವಾಗಿರುತ್ತೆ. ನಂತರ ನೋಡಿ, ನಮಗೆ 3ನೇ ಮನೆಯಲ್ಲಿ ಸೂರ್ಯ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ. ನೂತನ ಕೆಲಸಗಳು, ಹೊಸ ಪ್ರಾಜೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಸಿಗೋಕ್ಕೆ ಚೆನ್ನಾಗಿದೆ. ಸೊ ನಿಮಗೆ ಸೂರ್ಯನಿಂದ ಶುಕ್ರನಿಂದ ಲಾಭದಾಯಕವಾಗಿ ರಿಸಲ್ಟ್ ಸಿಗುತ್ತೆ. ಶುಕ್ರ 12ನೇ ಮನೆ ಅಧಿಪತಿಯಾಗಿ 3ರಲ್ಲಿದ್ದರೆ ಸ್ವಲ್ಪ ಟ್ರಾನ್ಸ್ಫರ್ಸು ಅಥವಾ
ಕೆಲಸದ ಮೇಲೆ ಓಡಾಟಗಳು ಜಾಸ್ತಿ ಆಗೋದು, ಅಥವಾ ಕುಟುಂಬ ಸಮೇತ ಏನಾದರೂ ಟ್ರಿಪ್ ಹೋಗೋದು, ವಾಯುವಿಹಾರಕ್ಕೆ ಹೋಗೋದು, ಇಂಥ ವಿಷಯಗಳಿಗೆ ವೃಶ್ಚಿಕ ರಾಶಿಗೆ ಅನುಕೂಲಕರವಾಗಿದೆ. ಓವರಾಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ. ಬಟ್ ಆದರೆ ಹಣಕಾಸು, ವಾಹನ, ಭೂಮಿ ಇಂಥ ವಿಷಯಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ಕಡೆ ಗಮನ ವಹಿಸಬೇಕು. ಕುಟುಂಬದಲ್ಲಿ ವಾದ ವಿವಾದ ಬರ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಕುಜ ಶಾಂತಿ ಅಗತ್ಯ. 2ನೇ ಮನೆ ಕುಜ ಇದ್ರೂ ಕೂಡ ಮಾತು ರಫ್ ಅಂತ ಕಾಣಿಸುತ್ತೆ. ಸೊ ಕೋಪದಲ್ಲಿ ನೀವು ರಫ್ ಆಗಿ ಮಾತಾಡಿ. ಜನರಲ್ಲಿ ವೃಶ್ಚಿಕ ರಾಶಿ ಕೋಪ ಕಡಿಮೆನೆ, ಬಟ್ ಆದರೂ ಕೂಡ ಕೋಪದ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಮಾತಾಡುವಾಗ. ಸೊ ಕುಜಕೋಶ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಅಣ್ಣ ತಮ್ಮದನ್ನ ಹಬ್ಬ ಕರೆದು ಸಿಹಿ ತಿಂಡಿ ಕೊಡೋದು, ಇದರಿಂದ ಕುಜ ಶಾಂತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಗುರು ಹಿರಿಯರ ಸೇವೆ ಮಾಡೋದು ಅಥವಾ ಗುರು ಹಿರಿಯರಿಗೆ ಹಳದಿ ವಸ್ತ್ರದಾನ ಕೊಡೋದ್ರಿಂದ ಗುರು ಪರಿಹಾರ ಆಗುತ್ತೆ. ಅಡಿಗೆಗೆ ಇನ್ನು ನಿಮಗೆ ಜೂನ್ ತನಕ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಡಿಗೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಯೂಸ್ ಮಾಡೋದ್ರಿಂದ ಅಥವಾ ಅರಿಶಿನದ ತಿಲಕ ಇಟ್ಕೊಂಡು ಮನೆಯಿಂದ ಆಚೆ ಹೋಗೋದ್ರಿಂದ ನಿಮಗೆ ಗುರು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸ್ವಲ್ಪ ಅಷ್ಟಮದ ಗುರು ಅಂದರೆ ಆಕಸ್ಮಿಕವಾಗಿ ಏನಾದರೂ ಕೆಲಸಗಳು ನಿಲ್ಲೋದು, ಆಕಸ್ಮಿಕವಾಗಿ ಕುಟುಂಬದಲ್ಲಿ ಒತ್ತಡಗಳು ಬರೋದು, ಇಂಥದ್ದೆಲ್ಲ. ಯಾಕಂದ್ರೆ 2ನೇ ಮನೆ ಮೇಲೆ ದೃಷ್ಟಿ ಅಷ್ಟಮದಿಂದ ಬೀಳ್ತಾ ಇದೆ. ಯಾವಾಗ ಅಷ್ಟಮದಿಂದ ಗುರು 2ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೋ ಆವಾಗ ಆಕಸ್ಮಿಕವಾಗಿ ಏನಾದರೂ ದುಃಖಗಳು ಉಂಟಾಗೋದು ಅಥವಾ ಕೆಲಸಗಳು ನಿಲ್ಲೋದು, ಅಂದರೆ ಶುಭ ಕಾರ್ಯಗಳು ವಿಳಂಬ ಆಗೋದು. ಹಾಗಾಗಿ ಗುರು ಶಾಂತಿ ಅಗತ್ಯ. ಸೊ ಗುರುಗಾಗಲಿ ನಮಗೆ ಕುಜಿಂಗಾಗಲಿ ಈ ವಾರದಲ್ಲಿ ಪರಿಹಾರ ಬೇಕಾಗಿದೆ ವೃಶ್ಚಿಕ ರಾಶಿಯವರಿಗೆ. ಓವರಾಲ್ ತಗೊಂಡ ವೃಶ್ಚಿಕ ರಾಶಿಯವರು ಕೂಡ ಈ ವಾರ ಹಬ್ಬ ಆಚರಿಸಿ ಅದೇ ಪರಿಹಾರವಾಗುತ್ತೆ. ಬಂಧು ಮಿತ್ರರೊಡನೆ ಹಬ್ಬ ಆಚರಿಸೋದೇ ಒಂದು ಪರಿಹಾರ. ಸೊ ಓವರಾಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರು ಕೂಡ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.